ವೆಲ್ಕಮ್ ಟು ಮಂಜುಳಾ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ತು ಕುಂಬಳಕಾಯಿ ಪಲ್ಯ ಮಾಡೋಣ, ಬನ್ನಿ ಯಾವ ರೀತಿಯಾಗಿ ಮಾಡೋಣ. ಫಸ್ಟ್ನೇದಾಗಿ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕುಂಬಳಕಾಯಿ ಪಲ್ಯ ನೋಡಿ, ಈ ರೀತಿಯಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. 1 kg ಅಷ್ಟಿದೆ ಕುಂಬಳಕಾಯಿ. ಬನ್ನಿ ಯಾವ ರೀತಿಯಾಗಿ ಮಾಡೋಣ. ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಅದಕ್ಕೆ 4 ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. ಸಾಸಿವೆ ಸ್ವಲ್ಪ ಹಾಕ್ಕೊಳ್ಳೋಣ. 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ದೊಡ್ಡದಾಗಿ. ಚೆನ್ನಾಗಿ ಫ್ರೈ ಮಾಡೋಣ. ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ. ಒಣಮೆಣಸು ಹಾಕ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಯೋಣ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಕಟ್ ಮಾಡಿ ಇಟ್ಕೊಂಡಿರೋ ಕುಂಬಳಕಾಯಿನೂ ಹಾಕ್ಕೊಳ್ಳೋಣ. ಉಪ್ಪು ಸ್ವಲ್ಪ ಹಾಕ್ಕೋಣ. ನೀರು 1 ಗ್ಲಾಸ್ ತಗೊತೀನಿ, 1 ಗ್ಲಾಸು ನೀರು ಹಾಕ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಹಾಕಿ ಇಟ್ಬಿಡೋಣ ಒಂದು 10-15 ನಿಮಿಷ. ನೋಡಿ ಈ ರೀತಿಯಾಗಿ ಬೆಂದಿದೆ. ಇನ್ನೂ ಸ್ವಲ್ಪ ಬೇಯಬೇಕು. ಇನ್ನೂ ಒಂದು 10 ನಿಮಿಷ ಇಟ್ಬಿಡ್ತೀನಿ. ತುಂಬಾ ಚೆನ್ನಾಗಿರ್ತದೆ ಈ ರೀತಿಯಾಗಿ ಮಾಡಿದರೆ. ಇದು ಬೆಂದಿದೆ. ನಾನು ಕಾಯಿ ತುರಿ ಹಾಕ್ಕೊತೀನಿ. ಕಾಯಿ ತುರಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದೆರಡು ನಿಮಿಷ ಬಿಸಿ ಆಗಲಿ. ಇಷ್ಟೇ ಫ್ರೆಂಡ್ಸ್, ಪಲ್ಯ ರೆಡಿಯಾಗಿದೆ ನೋಡಿ. ಕುಂಬಳಕಾಯಿ ಪಲ್ಯ ತುಂಬಾ ಚೆನ್ನಾಗಿರ್ತದೆ. ನೀವು ಒಮ್ಮೆ ಟ್ರೈ ಮಾಡಿ ಇದೇ ರೀತಿಯಾಗಿ. ಓಕೆ ಬಾಯ್ ಫ್ರೆಂಡ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.